ರಿಂಕಿ ಪಕ್ಷಿ ಕಾಡಿನ ಮಧ್ಯೆ ಒಂದು ದೊಡ್ಡ ಆಲದ ಮರದಲ್ಲಿ ಜೀವಿಸ್ತಿತ್ತು. ಅದು ಮಾತ್ರ ಅಲ್ಲದೆ ಆ ಮರದಲ್ಲಿ ಇನ್ನೂ ಬೇರೆ ಪಕ್ಷಿಗಳು ಮತ್ತು ಇನ್ನೂ ಸ್ವಲ್ಪ ಜಂತುಗಳು ಜೀವಿಸ್ತಿದ್ವು. ಕಾಡಲ್ಲಿರುವ ಇನ್ನೂ ತುಂಬಾ ಜಂತುಗಳು ಆ ಮರದ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ವು. ರಿಂಕಿ ಪಕ್ಷಿ ಕೂಡ ಎಲ್ಲಾ ಜಂತುಗಳನ್ನು ತನ್ನ ಸ್ವಂತ ಅಂತ ಭಾವಿಸ್ತಿತ್ತು. ಯಾವಾಗ್ಲೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತಿತ್ತು. ಅದ್ರಿಂದ ಎಲ್ಲಾ ಜಂತುಗಳು ಮನಸಾರೆ ಅದಕ್ನ ಇಷ್ಟಪಡ್ತಿದ್ರು. ಆದ್ರೆ ರಿಂಕಿ ಪಕ್ಷಿಯ ಮಗುವಾದ ಮಿನ್ನು ಪಕ್ಷಿ ಸ್ವಭಾವದಲ್ಲಿ ರಿಂಕು ಪಕ್ಷಿಗೆ ವಿರುದ್ಧವಾಗಿತ್ತು. ಯಾವಾಗ್ಲೂ ಅದ್ರ ಬಗ್ಗೆ ಹೊಗಳ್ತಾ ಮಾತಾಡ್ಕೊಳ್ಳುತ್ತೆ ಮತ್ತು ಯಾವಾಗ್ಲೂ ಯಾರತ್ರನೂ ಮಾತಾಡೋದಿಲ್ಲ. ರಿಂಕಿ ಅಕ್ಕ, ನನ್ ಮಗನ್ ಏನಾಗಿದೆ ಅಂತ ನೋಡಿ. ಇವನು ಮರದ ಮೇಲೆ ಓಡ್ತಿರುವಾಗ ಮನುಷ್ಯರ ಮಗು ಒಂದು ಕಲ್ಲಲ್ಲಿ ಒಡೆದಿದೆ ಅಂತೆ. ಆವಾಗಿಂದ ಇದರ ಹೊಟ್ಟೆ ನೋವ್ತಾ ಇದೆಯಂತೆ. ಅರೇ ಚಂಪಾ ಅಕ್ಕ, ನನಗ್ ಚೆನ್ನಾಗ್ ಗೊತ್ತು ಮಗು ನರ್ಲಾಡ್ತಿದ್ರೆ ತಾಯಿ ಕೈಯಲ್ಲಿ ನೋಡಕ್ಕಾಗಲ್ಲ ಅಂತ. ಒಂದ್ ನಿಮಿಷ ಇರಿ, ನಾನ್ ಈಗ್ಲೇ ನೋಡ್ತೀನಿ.